ಶ್ರಾವಣಿ, ಏನಮ್ಮ ನನ್ಗೇನು ಸಹಾಯ ಮಾಡೋದಕ್ಕೆ ನೀನು ಅವಕಾಶನೇ ಕೊಡ್ತಿಲ್ವಲ್ಲ? ಪರವಾಗಿಲ್ಲ ಚಿಕ್ಕಮ್ಮ, ಇದೆಲ್ಲ ಹೇಗ್ ಮಾಡೋದು ಅಂತ ಹೇಳ್ಕೊಟ್ರಲ್ಲ ಅಷ್ಟು ಸಾಕು. ಸುಬ್ಬು ನನಗೋಸ್ಕರ ಮಾಡಿರೋ ಸಹಾಯಕ್ಕೆ ನಾನು ಯಾರ ಸಹಾಯನೂ ತಗೊಳ್ದೆ ಅವನಿಗೋಸ್ಕರ ಇದೆಲ್ಲ ಮಾಡ್ಬೇಕು, ಆಗ್ಲೇ ನನಗೆ ಸಮಾಧಾನ ಆಗೋದು. ಅಕ್ಕ, ಏನಾದ್ರೂ ಗಿಫ್ಟ್ ಕೊಡಿ ಅಂದ್ರೆ ಗುಲಾಬ್ ಜಾಮೂನು, ವೆಜಿಟೇಬಲ್ ಪಲಾವ್ ಮಾಡ್ತಿದ್ದೀರಾ? ಅಯ್ಯೋ ಪಿಂಕಿ, ಏನಾದ್ರೂ ಗಿಫ್ಟ್ ಕೊಡೋಣ ಅಂದ್ರೆ ಮೇಡಮ್ ನನಗಿದು ಬೇಡ, ಮೇಡಮ್ ನನಗೆ ಅದು ಬೇಡ, ಮೇಡಮ್ ಇದು ನನಗೆ ಯಾಕೆ ಅಂತ ಕಥೆ ಹೊಡಿತಾನೆ. ಅದರ ಬದಲು ತಿನ್ನಕ್ಕೇನಾದ್ರೂ ಮಾಡಿಕೊಟ್ರೆ ಖುಷಿಯಿಂದ ತಿಂತಾನೆ. ಅದಕ್ಕೆ ಪಲಾವು ಹಾಗೂ ಗುಲಾಬ್ ಜಾಮೂನ್ ಅವನಿಗೋಸ್ಕರ. ಅವನು ಒಂಥರ ಓಲ್ಡ್ ಫ್ಯಾಷನ್ 1950 ಹುಟ್ಟಿರೋರ್ ತರ ಆಡ್ತಾನೆ. ಅವನಿಗೆ ಇಷ್ಟ ಆಗ್ಬೇಕಂದ್ರೆ ಗುಲಾಬ್ ಜಾಮೂನೇ ಆಗ್ಬೇಕು. ಅದಕ್ಕೆ ಗುಲಾಬ್ ಜಾಮೂನ್ ಮಾಡ್ತಿದ್ದೀನಿ. ಅದ್ ಸರಿ ಅಮ್ಮ ಶ್ರಾವಣಿ, ಇಷ್ಟೆಲ್ಲ ಅಡ್ಗೆ ಮಾಡ್ತಿದ್ಯಾ, ಆದ್ರೆ ಸುಬ್ಬು ನಿಮ್ಮ ಅಪ್ಪನ ಜೊತೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಇದಾನಲ್ಲ, ಅವನ್ಗೆ ಇದನ್ನೆಲ್ಲ ಹೇಗ್ ಕೊಡ್ತೀಯಾ? ಹೌದಲ್ವಾ, ಸುಬ್ಬುನು ಅಪ್ಪನ ಜೊತೆ ಪ್ರೆಸ್ ಮೀಟ್ ಅಲ್ಲಿ ಇದ್ದಾನೆ. ನಾನೇ ಅಲ್ಲಿಗೆ ಹೋಗಿ ಕೊಟ್ಟು ಬರ್ತೀನಿ ಅಂದ್ರೆ ಚಿಕ್ಕಮ್ಮ ನಾನು ಒಬ್ಬಳನ್ನೇ ಇಷ್ಟೊತ್ತಲ್ಲಿ ಖಂಡಿತ ಕಳ್ಸಲ್ಲ. ಮನೇಲಿ ಅಪ್ಪನೂ ಇಲ್ಲ, ಚಿಕ್ಕಪ್ಪನೂ ಇಲ್ಲ. ಕಡೆ ಪಕ್ಷ ಸುಬ್ಬು ಜೊತೆ ಆಗಿದ್ದಿದ್ರೆ ಕಳಿಸ್ತಿದ್ರು. ಆದ್ರೆ ಈಗ ಹೋಗ್ತಿರೋದೇ ಸುಬ್ಬುಗೋಸ್ಕರ. ಏನ್ ಮಾಡ್ಲಿ? ಶ್ರಾವಣಿ, ಏನ್ ಮಾಡ್ತೀಯಮ್ಮ? ಚಿಕ್ಕಮ್ಮ ಅವರು ಪ್ರೆಸ್ ಮೀಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ಲಿ, ಕೊಡ್ತೀನಿ. ಅಕ್ಕ, ಅವ್ರು ಪ್ರೆಸ್ ಮೀಟ್ ಮುಗಿಸ್ಕೊಂಡ್ ಬರೋದು ಲೇಟ್ ಆದ್ರೆ ಆಮೇಲೆ ಅಲ್ಲೇ ಊಟ ಮಾಡ್ಕೊಂಡ್ ಬಂದ್ರೆ ಏನ್ ಮಾಡ್ತೀರಾ? ಹೌದಲ್ವಮ್ಮ ಶ್ರಾವಣಿ, ಹಾಗೇನಾದ್ರೂ ಆದ್ರೆ ಏನ್ ಮಾಡ್ತೀಯಾ? ಚಿಕ್ಕಮ್ಮ, ಸುಬ್ಬು ಫೋನ್ ಮಾಡಿ ಹೇಳ್ಬಿಡ್ತೀನಿ, ಅಲ್ಲಿ ಏನೂ ತಿನ್ಬೇಡ, ಎಷ್ಟೇ ಲೇಟ್ ಆದ್ರೂ ಮನೆಗೆ ಬಾ, ಇಲ್ಲೇ ತಿನ್ನು ಅಂತ. ಸರಿ ಅಮ್ಮ. ಹೇಗಾದ್ರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲೇಬೇಕು. ಅಕ್ಕ ಏನೋ ಪ್ಲಾನ್ ಮಾಡ್ತಿದ್ದಾಳೆ. ಐಡಿ ತೋರಿಸಿ. ತೋರಿಸಿ. ಹೋಗಿ. ಇಲ್ಲ, ಇವತ್ತಿನ ಪ್ರೆಸ್ ಮೀಟು ಸ್ಯಾಟಲೈಟ್ ಚಾನಲ್ ಮಾತ್ರ. ಇವತ್ತು ನಿಮ್ಗೆ ಅವಕಾಶ ಇರೋದಿಲ್ಲ. ಯಾಕ್ರಿ? ನನ್ನ ಹತ್ರ ಪಾಸ್ ಇದೆ, ನಾವು ರಿಪೋರ್ಟ್ರೆ. ನನ್ನನ್ನು ಯಾಕೆ ತಡಿತಾ ಇದ್ದೀರಿ? ನನಗೆ ಪಾರ್ಟಿ ಆಫೀಸಿಂದ ಪಾಸ್ ಇಶ್ಯೂ ಆಗಿದೆ. ಅದು ನಮಗೆ ಗೊತ್ತಿಲ್ಲ, ಆದ್ರೆ ನಮ್ಗೆ ಇನ್ಸ್ಟ್ರಕ್ಷನ್ಸ್ ಇದೆ, ಸ್ಯಾಟಲೈಟ್ ಚಾನಲ್ನವ್ರನ್ನ ಮಾತ್ರ ಬಿಡಬೇಕು ಅಂತ. ನೋಡ್ರಿ, ನಾವು ಸುದ್ದಿವಾಹಿನಿಯವರೇ, ನಾವು ಸೋಷಿಯಲ್ ಮೀಡಿಯಾ ಎಷ್ಟು ಇಂಪ್ರೂವ್ ಆಗಿದೆ ಅಂತದ್ರಲ್ಲಿ ನಮ್ಮನ್ನ ಯಾಕೆ ತಡೀತಿದ್ದೀರಾ? ನೋಡ್ರಿ, ಸ್ಯಾಟಲೈಟ್ ಚಾನಲ್ನ ಎಷ್ಟು ಜನ ನೋಡ್ತಾರೋ ಅಷ್ಟೇ ಜನ ನಮ್ಮ ಚಾನಲ್ ನೋಡ್ತಾರೆ, ಅಷ್ಟೇ ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ನೋಡಿ ಸರ್, ಇದನ್ನೆಲ್ಲ ವಾದ ಮಾಡಕ್ಕಲ್ಲ ಇಲ್ಲಿ ನಿಂತಿರೋದು. ನಮ್ಮ ಇನ್ಸ್ಟ್ರಕ್ಷನ್ ಪ್ರಕಾರ ನಾವು ಇಲ್ಲಿ ಬಂದಿದ್ದೀವಿ. ಇನ್ಸ್ಟ್ರಕ್ಷನ್ ನಿಮ್ಗೆ ಯಾರು ಕೊಟ್ಟಿದ್ದು? ನಮಗೆ ಇನ್ಸ್ಟ್ರಕ್ಷನ್ ಬಂದಿರೋದು ಮಿನಿಸ್ಟರ್ ಕಡೆಯಿಂದ. ನೋಡ್ರಿ, ನನಗೂ ಪಾರ್ಟಿ ಆಫೀಸಿಂದ ಪಾಸ್ ಇಶ್ಯೂ ಆಗಿದೆ. ನನ್ನನ್ನು ಯಾಕೆ ಬಿಡಲ್ಲ ಅಂತಿದ್ದೀರಿ? ಯಾಕೆ ತಡೀತಾ ಇದ್ದೀರಿ? ಏನಾಯ್ತು ಹೇಳಿ, ಏನ್ ಗಲಾಟೆ? ಸರ್, ಇವರು ಸ್ಯಾಟಲೈಟ್ ಚಾನಲ್ನವ್ರು ಅಲ್ಲ, ಆದ್ರೂ ಒಳಗೋಗ್ತೀನಿ ಅಂತ ಹೇಳ್ತಿದ್ದಾರೆ. ನೋಡಿ ಸರ್, ನನ್ನ ಹತ್ರ ಪಾಸ್ ಇದೆ, ನನಗೆ ಪಾರ್ಟಿ ಆಫೀಸಿಂದ ಪಾಸ್ ಇಶ್ಯೂ ಆಗಿದೆ. ನಮ್ಮನ್ನ ಇವ್ರು ತಡೀತಾ ಇದ್ದಾರೆ, ನನ್ನನ್ನು ಬಿಡ್ತಾ ಇಲ್ಲ. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಯಜಮಾನ್ರು ಬರೋ ಹೊತ್ತಾಯ್ತು, ಸಣ್ಣ ಪುಟ್ಟ ವಿಷಯ ಗಲಾಟೆ ಯಾಕೆ? ಪಾಸ್ ಇದೆಯಲ್ಲ, ಅವ್ರ ಹತ್ರ ಬಿಟ್ಟು ಕಳಿಸಿ. ಬನ್ನಿ ಸರ್, ನೀವು ಬನ್ನಿ. ಈ ವರ್ಷ ಅತಿ ಹೆಚ್ಚು ಮಳೆ ಆಗ್ತಕ್ಕಂತ ಸಾಧ್ಯತೆ ಇದೆ. ಹೈ ಕ್ಲಾಸ್ ಹುಡುಗಿಗೆ ಬೈಪಾಸ್. ನನಗೆ ನೀನು, ನಿನಗೆ ನಾನು, ನನಗೆ ಸಿಕ್ಕ ಒಲವು ನೀನು, ಕೈಯ ಬಿಡದಿರು ಕೊನೆವರೆಗೆ. ನೀನ್ ನನಗೆ ನೃತ್ಯ ಹೇಳ್ಕೊಟ್ಟಿದ್ ಗುರುಗಳಿಗೆ. ಅಕ್ಕ ಆಕಾಶತ್ತಾರೆ ಭಾವ, ಭೂಮಿ ಗೆದ್ದೋರೆ ಸೇರೋ ಸಮಯ ಬಂದೇ ಬಿಡ್ತೋರೆ. ಅಕ್ಕ ಬೆಳ್ಳಿಯತ್ತೇರು ಭಾವ. ಮಮ್ಮಿ, ಒಂದು ಚಾನಲ್ ಹಾಕ್ ಮಮ್ಮಿ. ಇರೋದು ಒಂದು ಟಿವಿನಲ್ಲಿ ಇರೋಬರ ಚಾನಲ್ ಎಲ್ಲ ಹಾಕ್ತೀಯ. ಒಂದು ಸೀರಿಯಲ್ ಹಾಕಿರ್ತೀಯ, ಆ ಸೀರಿಯಲ್ ಅಲ್ಲಿ ಹೀರೋ ಹೀರೋಯಿನ್ಗೆ ಇನ್ನೇನು ತಾಳಿ ಕಟ್ಟಬೇಕು. ನೋಡು, ಹಿಂಗೆ ಚೇಂಜ್ ಮಾಡಿದೆ. ನೋಡಲಿ, ಹೀರೋ ಹೀರೋಯಿನ್ಗೆ ಸಿನಿಮಾದಲ್ಲಿ ಡೈವರ್ಸೇ ಕೊಟ್ಬಿಟ್ಟ. ಯಾವ್ದು ನೋಡೋದು ಯಾವ್ದು ಬಿಡೋದು? ಏನು ಮಾಡೋದು? ಈ ಮನೆ ಹಳೆ ಟಿವಿಲಿ ಒಂದು ಪ್ರೋಗ್ರಾಮು ನೆಟ್ಟೋಗಿಲ್ವಲ್ಲೋ. ಪ್ರೋಗ್ರಾಮ್ ಚೆನ್ನಾಗಿ ಬರಲಿಲ್ಲ ಅಂದರೆ ಟಿ ವಿ ಕಾರಣನ ಬಿಗ್ರೆ. ಹುಳಿ ಮಜ್ಜಿಗೆನ ಬೆಳ್ಳಿ ಲೋಟಲ್ಲಿ ಕುಡಿದ್ರು ಅಷ್ಟೇ, ಸ್ಟೀಲ್ ಲೋಟಲ್ಲಿ ಕುಡಿದ್ರು ಅಷ್ಟೇ. ಅಲ್ಲಲ್ಲ, ಇಂಥ ಮಾತಿಗೇನು ಕಡಿಮೆ ಇಲ್ಲ.
ಅನಂತ ಶಯನ ಪದ್ಮನಾಭ ಅವರೇ. ಅಲ್ಲ, ಇದು ಒಂದು ಟಿವಿನ, ಇದರಲ್ಲಿ ಕಾರ್ಯಕ್ರಮಗಳೇ ನೆಟ್ ಕಾಣಿಸೋದಿಲ್ಲ. ಮನೆ ಅಂದ ಮೇಲೆ ಒಂದು ದೊಡ್ಡ ಟಿವಿ ಗೋಡೆಗೆ ಅಂಟ್ಕೊಂಡಂಗಿರಬೇಕು, ಅವಾಗ ಮನೆಗೆ ಒಂದು ಟಿವಿ. ಆಯ್ತು ಬಿಡಿ ಬೀಗ್ರೆ, 10 ಚಾನಲ್ ಒಟ್ಟಿಗೆ ತೋರ್ಸತ್ತರ ದೊಡ್ಡ ಟಿವಿ ತಂದ್ಬಿಡೋಣ. ನಮ್ ಸುಬ್ರಹ್ಮಣ್ಯ ಬೆಳಿಗ್ಗೆನೆ ರೆಡಿಯಾಗಿ ಮೀಟಿಂಗ್ ಇದೆ ಅಂತ ಹೋದ್ನಲ್ಲ, ಅದ್ರ ಲೈವ್ ಟಿವಿಲ್ ಬರ್ತಾ ಇದೆ ಅಂತೆ. ಬೇಗ ದೇವ್ರ ಹತ್ರ ರಿಮೋಟ್ ಇಸ್ಕೊಂಡು ಆ ಚಾನಲ್ ಹಾಕ್ರಿ, ನಮ್ ಸುಬ್ರಹ್ಮಣ್ಯ ಕಂಡ್ರೆ ಕಾಣ್ಬೋದು. ಹೇಗೆ ಚೇಂಜ್ ಮಾಡ್ಲಿ? ಮಂಗನ ಕೈಲಿ ಮಾಣಿಕ ಸಿಕ್ಕಾಕೊಂಡಾಗೆ ನಮ್ ಬೀಗರ ಕೈಯಲ್ಲಿ ರಿಮೋಟ್ ಸಿಕ್ಕಾಕೊಂಡಿದೆಯಲ್ಲೇ. ಅದೆಲ್ಲ ನನಗೆ ಗೊತ್ತಿಲ್ಲ, ನೀವು ಚಾನಲ್ ಚೇಂಜ್ ಮಾಡಿ, ನಾನು ನನ್ನ ಮಗನ ನೋಡ್ಲೇಬೇಕು. ಆಯ್ತು ಆಯ್ತು ಇರೇ, ಅಳಿಂದ್ರ ಕೇಳ್ತೀನಿ. ಅಳಿಂದ್ರೆ, ಇವತ್ತು ಟಿವಿನಲ್ಲಿ ಮಿನಿಸ್ಟ್ರದು ಲೈವ್ ಪ್ರೋಗ್ರಾಮ್ ಇದೆ, ಅದರಲ್ಲಿ ನಮ್ಮ ಸುಬ್ಬನು ಕಾಣಿಸ್ಕೊತಾ ಇದ್ದಾರೆ. ನಿಮ್ಮ ಅಮ್ಮನಿಗೆ ಹೇಳಿ ಆ ನ್ಯೂಸ್ ಚಾನಲ್ನ ಸ್ವಲ್ಪ ಹಾಕ್ಸ್ತೀರಾ? ಅಯ್ಯೋ ಮಾವನವ್ರೆ, ನಮ್ಮಮ್ಮ ಯಾವುದೇ ಮನೆಗೆ ಹೋಗ್ಲಿ, ಮನೆಯವರು ಅವ್ರ ಮನೆ ಟಿವಿ ರಿಮೋಟು ಅವ್ರ ಕಂಟ್ರೋಲಿಗೆ ಬಂದ್ಬಿಡುತ್ತೆ. ನಾವೇನು ಮಾಡೋಕ್ಕಾಗತ್ತೆ? ರಿಮೋಟ್ನ ಕೇಳಿ ರಿಮೈಂಡ್ ಎತ್ತಚ್ಕೊಳ್ಳೋದ್ರ ಬದಲಾಗಿ ಅವ್ರು ಹಾಕಿ ಚಾನಲ್ ನೋಡ್ಕೊಂಡು ಇರೋದು ಬೆಸ್ಟು.